ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. India's fourth largest economy in the world. ಭಾರತ ಜಗತ್ತಿನ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಕೇವಲ ಭಾಷಣಗಳಿಂದ ಇದನ್ನ ಈ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಬಡತನ ನಿರ್ಮೂಲನೆಯಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ತೊಡಗಿಸಿಕೊಂಡಿದೆ, ಮೊನ್ನೆ ದಿನ ಪತ್ರಿಕೆಗಳು ನಾವು ನೋಡಿದ್ದೇವೆ. ಅತ್ಯಂತ ಕಡು ಬಡವರಿರ್ತಕ್ಕಂಥ ದೇಶ ಭಾರತದಲ್ಲಿ 70% ಅಷ್ಟು ಇವತ್ತು ಕಡು ಬಡತನ ನಿರ್ಮೂಲನೆ ಆಗಿದೆ ಅನ್ನೋದು ಕೂಡ ನಾವು ಪತ್ರಿಕೆಗಳು ನಾವೆಲ್ಲರೂ ಕೂಡ ನೋಡಿದ್ದೇವೆ. ದೇಶದ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿರ್ತಕ್ಕಂಥ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾಜಿಯವರ ಒಂದು ದಿಟ್ಟ ನಿರ್ಧಾರಗಳಿಂದ ಇವತ್ತು ನಕ್ಸಲಿಸಂ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ದೇಶದಲ್ಲಿ ಕರ್ನಾಟಕದಲ್ಲೂ ಚರ್ಚೆ ಆಗ್ತಾ ಇಲ್ಲ, ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ, ಛತ್ತೀಸ್ಗಢದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಅಂದ್ರೆ ನಕ್ಸಲಿಸಂ ಅನ್ನ ಬುಡ ಸಮೇತ ಕಿತ್ತಾಟದಲ್ಲಿ ಒಂದು ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿದೆ. ಒಂದು ಕೊನೆ ಹಂತದಲ್ಲಿ ಒಂದು ನಕ್ಸಲಿಸಂ ಅಂದ್ರೆ ಕೊನೆ ಹಂತದಲ್ಲಿ ಒಂದು ಬಂದಿದೆ, ಅದನ್ನು ಕೂಡ ಬುಡ ಸಮೇತ ಕಿತ್ತಾಡ್ತಕ್ಕಂಥ ಕೆಲಸ ನಮ್ಮ ಎನ್ಡಿಎ ಸರ್ಕಾರ ಮಾಡಲು ಯಶಸ್ವಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಡಿಮೆ ಆಗ್ತದೆ. ನೀವು ಎಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಯಡಿಯೂರಪ್ಪನವರ ವರದಿ ಪ್ರಕಾರ ಹೆಚ್ಚು ಇನ್ನುಳಿದಿರ್ತಕ್ಕಂಥ ಪ್ರಾಂತ್ಯ ಅಂದ್ರೆ ಹೈದರಾಬಾದ್, ಕರ್ನಾಟಕ. ಅವರ ಅವಧಿ ಮುಗಿತು. 8 ವರ್ಷಗಳ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು. ಹಣನ ಖರ್ಚು ಮಾಡಬೇಕು. ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಯಡಿಯೂರಪ್ಪನವರ ವರದಿ ಅವಧಿ ಮುಗಿದೋದ್ರಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ, ಯಡಿಯೂರಪ್ಪನವರ ವರದಿ ಪರಿಣಾಮ ಏನು, ಇವು ಅರ್ಥ ಆಗ್ಬೇಕು, ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 2 ವರ್ಷಗಳಲ್ಲಿ 10,000 ಕೋಟಿ, ಮೊದಲನೇ ವರ್ಷ 100,000 ಕೋಟಿ, ಒಟ್ಟು 100,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ.
जाति को मदद करने के लिए उसका पूरा अच्छा उपयोग होगा। उसी तरह मतलब लेकिन ये निर्णय राहुल गांधी जी तो मांग कर रहे थे कि भाई कास्ट वाइज सेंसस होना चाहिए, लेकिन उनके कार्यकाल में तो नहीं हुआ था और उन्होंने मांग किया, इसीलिए हमने निर्णय नहीं लिया है। हमारी सरकार के मन में ये जरूर था। नरेंद्र मोदी जी खुद ओबीसी कम्युनिटी से आते हैं, तेली कम्युनिटी से आते हैं और उनके मन में ये था ही कि भाई अपने को कास्ट वाइज सेंसस करने की आवश्यकता है, क्योंकि ओबीसी का भी कितना पॉपुलेशन है इसकी जानकारी अभी तक अपने पास इतनी रिकॉर्ड में नहीं है। कालेलकर कमीशन ने जो सर्वे किया था, उस कालेलकर कमीशन ने बताया था कि 52% ओबीसी का पॉपुलेशन है, लेकिन वो निश्चित कितना है वो अभी सेंसस के बाद ही मालूम हो जाएगा। तो सेंसस का फ़ायदा ये है कि भाई हर जाति को क्या मदद करनी है, उसके लिए सरकार को अच्छा आसानी से उनको मदद करने का मौका मिलेगा। इसीलिए कास्ट सेंसस का नरेंद्र मोदी सरकार का निर्णय बहुत बड़ा ऐतिहासिक निर्णय है और इससे अभी कास्ट सेंसस चालू हो जाएगा और उसमें मतलब उसकी पूरी जानकारी पूरे देश को अपने अपनी जाति को मिलेगी। ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು, ಹಣನ ಖರ್ಚು ಮಾಡಬೇಕು. ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿ. ಆದರೆ ನಂಜುಂಡಪ್ಪನವರ ವರದಿ ಅವಧಿ ಮುಗಿದೋದ್ರಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ, ನಂಜುಂಡಪ್ಪನವರ ವರದಿ ಪರಿಣಾಮ ಏನು ಇದು ಅರ್ಥ ಆಗಬೇಕು, ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 2 ವರ್ಷಗಳಲ್ಲಿ 10,000 ಕೋಟಿ, ಮೊದಲನೇ ವರ್ಷ 3,000 ಕೋಟಿ, ಒಟ್ಟು 100,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.